ಸುನಿಲ, ನಾ ಹೊರಗೆ ಹೋಗಿ ಬರ್ತೀನಿ. 5 ವಿಸಲ್ ಆದ್ಮೇಲೆ ಕುಕ್ಕರ್ ಆಫ್ ಮಾಡಿಬಿಡು. ಏನು ಸುಟ್ಟು ವಾಸನೆ ಬರ್ತಾ ಇದೆ? ಎಲ್ಲೇ ಹೋಗಿದೀಯಾ? ಎಲ್ಲೋಗಿದೀಯಾ? ಕುಕ್ಕರ್ ಬೇರೆ ಉರಿತಾ ಇದೆ, ಆಫ್ ಮಾಡೋದು ಬೇಡವಾ ಅದನ್ನು? ಇವನು ಬೇರೆ ಇಲ್ಲಿ ನಗ್ತಾ ಇದ್ದಾನೆ ಜೋರಾಗಿ. ಒಂಚೂರು ಪ್ರಪಂಚದ ಜ್ಞಾನ ಇಲ್ಲ. ಕಂಪ್ಯೂಟರ್ ಎದುರು ಕೂತ್ಕೊಳ್ಳೋದು, ಸಿನಿಮಾ ನೋಡೋದು, ಆಟ ಆಡೋದು ಬಿಟ್ಟರೆ ಏನು ಮಾಡಲ್ಲ. ಹೊಡೆದ್ಯಾಕೆ ಮಾತಾಡಿಸ್ತೀರಾ? ಸಣ್ಣ ಹುಡುಗ ಅಲ್ಲ ನಾನು. ಸಣ್ಣ ಹುಡುಗ ಅಲ್ಲಪ್ಪ, ಬೆಳೆದ್ಬಿಟ್ಟಿದ್ಯಾ, ಮೈ ಮಾತ್ರ ಬೆಳೆಸ್ಕೊಂಡಿದ್ಯಾ. ಅದನ್ನೇ ಬಾಯಲ್ಲಿ ಮಾಡಬೇಡ ನೀನು ಈ ಥರ ಇರೋದ್ರಿಂದ ಈ ವಯಸ್ಸಲ್ಲಿ ನಿಮ್ಮಪ್ಪ ದುಡ್ಕೊಂಡು ಬರ್ತಾನೆ, ನೀನು ಕುತ್ಕೊಂಡು ಆಟ ಆಡು, ಕಂಪ್ಯೂಟರ್ ನೋಡು, ಇಷ್ಟೇ ಮಾಡೋದು. ನಿಮ್ಗೆ ಅದು ಟೈಮ್ ಪಾಸ್ ಅನ್ಸುತ್ತೆ, ನಂಗೆ ಟೈಮ್ ಪಾಸ್ ಅಲ್ಲ ಅದು. ಅದೆಲ್ಲ ಸ್ಟಡಿ ಮೆಟೀರಿಯಲ್. ಟೈಮ್ ಪಾಸ್ ಅಲ್ಲ, ನೀನು ದೊಡ್ಡ ಸ್ಟಡೀಸು, ಒಂದೊಂದು ಫಿಲ್ಮು ಸ್ಟಡಿ ಮಾಡ್ತೀಯಾ, ಎಲ್ಲ ಹೇಳಿದ್ದು ಏನಿಲ್ಲ ಅದು, ಗೊತ್ತಾಯ್ತಾ? ನಾನು ನೋಡ್ತಾ ಇದ್ದೀನಿ, ಡಿಗ್ರಿ ಆಯಿತು, ಡಿಗ್ರಿ ಮೇಲೆ 2 ವರ್ಷ ಆಯಿತು, ಬಾಗ್ಲು ಬಡಿ ಅದಿದಾನಲ್ಲ ಅಪ್ಪ ರಿಪೇರಿ ಮಾಡೋಕ್ಕೆ. 5 ಪೈಸಾ ಕೆಲಸ ಮಾಡಬೇಡ, ಊರೆಲ್ಲ ಪೆಟ್ರೋಲ್ ಇದನ್ನು ಗಾಡಿಯಲ್ಲಿ ಸುಟ್ಟು ಪೆಟ್ರೋಲ್ ಖರ್ಚಿಗೆ ಅಪ್ಪ ಕೊಡಬೇಕು. ಅದನ್ನು ಗುಟ್ಟಾಗಿ ಹೋಗ್ಬಿಟ್ಟು ಅಮ್ಮನ ಹತ್ರ ಕೇಳು, ಅಪ್ಪನ ಹತ್ರ ಕೇಳೋಕ್ಕೆ ಮುಜುಗರ ಆಗುತ್ತೆ ನಿಮಗೆ. ಅಲ್ಲ, ಬೇರೆ ನಿನ್ನ ಫ್ರೆಂಡ್ಸನ್ನೆಲ್ಲ ನೋಡಬಾರ್ದ? ಈಗ ಒಬ್ಬೊಬ್ಬರೇ ಮದುವೆ ಮಾಡ್ಕೋತಾರೆ, ಒಬ್ಬೊಬ್ಬರೇ ಬಂದ್ಬಿಟ್ಟು ಇನ್ವಿಟೇಷನ್ ಕೊಡ್ತಾರೆ, ಹೋಗು ಊಟ ಮಾಡ್ಕೊಂಬ, ಅದರಲ್ಲೇ ಆಯಿತು. ಅಲ್ಲ, ನೀನು ಮದುವೆ ಕೊಟ್ಟಿರ್ತೀಯ, ಒಂದು ಫ್ಯಾನ್ ರಿಪೇರಿ ಮಾಡಬೇಕು ಅಂತ ಹೇಳಿದ್ರೆ ಆಯಿತು ಮಾಡಿಸ್ತೀನಿ ಅಂತ ಒಂದು ಜನ ಕಲ್ತ್ಬಿಟ್ಟು ಮಾಡ್ಸೋದಲ್ವಾ? ಅದು ಆಫೀಸಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನಾನೇ ಮಾಡ್ಕೊಳ್ಬೇಕು. ಒಂದು ಫ್ಯಾನ್ ರಿಪೇರಿ ಮಾಡಿಸೋಷ್ಟು ಆಗಲ್ಲ, ಇನ್ನೇನು ಮಾಡ್ತೀಯ ದಂಡ? ಅದೇನು ಫಿಲ್ಮ್ ತೆಗಿತಾ ಕೂತ್ಬಿಟ್ರೆ ದುಡ್ಡು ಸಿಗತ್ತಾ? ಇಲ್ಲಿ ನಮ್ಮ ದಿನ ಹೋಗುತ್ತಾ? ಮಾತಾಡಿ ಸುಸ್ತಾಗುತ್ತೆ. ದುಡಿಯೋ ಮಕ್ಳು ಮನೇಲಿ ಕೂತ್ರೆ ಎಲ್ಲರ ಮೇಲೆ ಇದೆ ಕಂಡಾಣೆ ಬರೋ. ಈಗ ನೀನು ವಯಸ್ಸು ಹುಡುಗ ಮನೇಲಿ ಇರ್ತೀಯಪ್ಪ, ನಿಮ್ಮಪ್ಪ ವಯಸ್ಸಾದ ದುಡ್ಕೊಂಬರ್ತಾನೆ ಸಂಜೆ, ನೀನು ಆರಾಮಾಗಿ ಲ್ಯಾಪ್ಟಾಪ್ ಹಾಕೊಂಡು ಮೂವಿ ನೋಡ್ತಿರ್ತೀಯ, ಎಂಥವನ್ಗಾರು ಉರಿದ್ ಕಣಲ್ಲ. ಏನು ಬೈದ್ರೆ ನಿಮ್ಮ ಅಪ್ಪ ತಾನೆ ಬಿಡು. ನಚಿಕಿತ ಅವ್ರು ಬೈದಿಲ್ಲ, ಹೊಡೆದಿದ್ದು. ಬೈದ್ರೆ ನಂಗೇನು ಬೇಜಾರಾಗ್ತಾ ಇರಲಿಲ್ಲ, ಅಭ್ಯಾಸ ಆಗಿದೆ ಅದು. ನಿಂತರೆ ಇಬ್ರು ಒಂದೇ ಹೈಟಿಗೆ ಬರ್ತೀವಿ, ಹೊಡೆಯೋದು ಸರಿ ಹೇಳು? ನಾಳೆ ದಿನ ಹೆಂಡತಿ ಮುಂದೆ ಹೊಡೆದ್ರೆ ಏನು ನಾಳೆನೇ ಮದುವೆ ಆಗ್ತಿದ್ಯಾ? ಹಾಂ, ಹಂಗಲ್ಲ, ಅವ್ರಿಗೆ ಪ್ರೀ ಕನ್ಸೀವ್ ನೋಷನ್ ಇದೆ. ಸಿನಿಮಾ ಅಂದರೆ ಟೈಮ್ ಪಾಸು, ಟೈಮ್ ವೇಸ್ಟು. 1 ರೂಪಾಯಿ ದುಡ್ಡು ತರಲ್ಲ ಮನೆಗೆ. ಅದೇ ಎಲ್ಲರೂ ಹೇಳೋದು ತಗೋ ಮನೇಲಿ. ಒಂದು ಸಿನಿಮಾ ಹೊರಗೆ ಬಂದಮೇಲೆ ಅವ್ರಿಗೆ ಗೊತ್ತಾಗತ್ತೆ. ಏನು ಅದ್ರ ಮೇಲೆ ತಾನೇ ಇರೋದು ಬಿಡು, ಅದಕ್ಕೆ ಯಾಕೆ ಹಂಗೆ ಆಡ್ತಿದ್ಯಾ? ನಂದು 6 ತಿಂಗಳ. ಹಾಂ, 6 ತಿಂಗಳ ವೆಯ್ಟ್ ಮಾಡೋಕ್ಕಾಗಲ್ಲ. ಅಲ್ಲ ಕಣ, ನಂದು 6 ತಿಂಗಳ ಸ್ಕ್ರಿಪ್ಟ್ ರೆಡಿ ಆಗುತ್ತಲ್ಲ, ಅಷ್ಟೆಲ್ಲ 2 ತಿಂಗಳು ಅಷ್ಟೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ಈ ರೇಜ್ನ ಇಮಿಡಿಯೇಟಾಗಿ ನಾನು ಹೊರಗೆ ಹಾಕ್ಬೇಕು. ಏನು ಮಾಡೋಣ ಅಂತೀಯಪ್ಪ? ಸೋಸು ಕಾಲ್ ಮಾಡಿ ಕ್ಯಾಮ್ರಾ ಇದೆಯಾ ಅಂತ ಕೇಳು. ಹಾಂ, ಯಾರಿಗೂ ತುಮಕೂರು ಡಿ ಒ ಪಿ ಕಾಲ್ ಮಾಡಿ ಕೇಳು. ಫೋನ್ ಮಾಡಿದ್ನಪ್ಪ, 1 ವಾರ ಫ್ರೀ ಇದೆ ನಂದು ನೋಡು. 1 ವಾರ ಫ್ರೀ ಏನಂತೆ. ಆಮೇಲೆ ಇದು ಲೆನ್ಸು, ಅದು ನೀನೇ ನೋಡ್ಕೊಳಪ್ಪ, ನೀವು ಫೋನ್ ಮಾಡಿ, ಅದೇನು ನಂಗೆ ಗೊತ್ತಾಗಲ್ಲ.
ಏನು ಓ ಹಾಗೆ ಶರತ್ಗೆ ಕಾಲ್ ಮಾಡು. ನಾವು ಸಿಂಗ್ ಸೌಂಡ್ ಹಂಗ ಹಾಂ ನೀನು ಸಿಂಗ್ ಸೌಂಡ್ ಪ್ಲ್ಯಾನ್ ಮಾಡಿದ್ಯಾ? ಏಯ್ ಸುಮ್ಮನೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾದವರೇ ಮಾಡೋಕ್ಕಾಗಲ್ಲ. ನೀನು ಒಳ್ಳೆ ಗೊತ್ತು ತಾನೇ ಅದ್ರ ಬಗ್ಗೆ ನಿನಗೆ? ಹಾಂ ಈ ಯಾವ್ಯಾವ ಆಚೆ ಸೌಂಡ್ಗಳು ಬೆಕ್ಕು ನಾಯಿದೆಲ್ಲ ಕೇಳಿಸಿದ್ರೆ ಮತ್ತೆ ರೀಟೇಕ್ ಹೋಗ್ಬೇಕಾಗ್ತದ್ರಲ್ಲಿ. ನಚಿಕೇತ ನಮ್ಮದು ಇಂಡಿ ಸಿನಿಮಾ, ಅದಕ್ಕೆ ಸಿಂಗ್ ಸೌಂಡೇ ಬೇಕು. ಈ ಡಬ್ಬಿಂಗ್ ಮ್ಯೂಸಿಕ್ ಎಲ್ಲ ಆಗಿ ಬರೋಲ್ಲ. ಮ್ಯೂಸಿಕ್ಕು ಇಲ್ಲ. ಮ್ಯೂಸಿಕ್ ಇಲ್ಲ. ತಡಿಯಪ್ಪ ಒಂದು ನಿಮಿಷ, ನೀನು ಒಂದು ವಿಡಿಯೋ ನೋಡುವಂತ ತಡಿ. ಬೈ ಮಜಾ ಬರಲಿಲ್ವಾ? ಏನು ಕೊಡು ಒಂದು ನಿಮಿಷ. ಮ್ಯೂಸಿಕ್ಕು ಏನು ಮ್ಯೂಟ್ ಮಾಡಿದ್ಯಾ? ಏನಿದೆ ಎಕ್ಸಾಕ್ಟ್ಲಿ ವಿತ್ ಮ್ಯೂಸಿಕ್ ಈ ಸೀನ್ ಏನೂ ಇಲ್ಲ. ಬರೀ ಒಬ್ಬ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಮ್ಯೂಸಿಕ್ ಮ್ಯಾನಿಪುಲೇಷನ್ ನಚಿಕೇತ, ಕ್ಯಾರಿಡ್ ಅವೇ ಆಗಬೇಡ. ಇಮೋಷನ್ಸ್ನ ಮ್ಯೂಸಿಕ್ ಥ್ರೂ ಕನ್ವೆ ಮಾಡೋದು ಹೆವಿ ಲೇಸಿ ಟೆಕ್ನಿಕ್. ಸಿನಿಮಾ ವಿಜುವಲ್ ಮೀಡಿಯಮ್, ಸ್ಟ್ರಾಂಗಾಗಿ ವಿಜುವಲ್ಸ್ ಕ್ರಿಯೇಟ್ ಮಾಡ್ಬೇಕು ನಾವು. ಅದ್ರ ಥ್ರೂ ಇಮೋಷನ್ಸ್ ಕನ್ವೆ ಮಾಡ್ಬೇಕು ನಾವು. ನೀ ಏನು ಮಾಡೋಣ ಅಂತೀಯ ಅದಕ್ಕೆ? ಡೆಸಿಕಾ ಕೇಳಿದ್ಯಾ? ವಿಕ್ಟೋರಿಯಾ ಡೆಸಿಕಾ, ಬೈಸೈಕಲ್ ಥೀವ್ಸ್. ಹೇಳು. ಅದೇ ಇದು ಯಾವುದು ಅಪ್ಪ ಮಗ? ಅವನು ಇಟಲಿ ಗಲ್ಲಿಗೆ ಹೋಗಿ ಒಂದಷ್ಟು ಲೋಕಲ್ ಫೇಸಸ್ನ ಹುಡುಕಿ ಒಂದು ಸಿನಿಮಾಗೆ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ದ. ಅದಕ್ಕೆ ಈಗಲೂ ಬ್ಯೂಟಿಫುಲ್ ಆಗಿದೆ ಅದು. ನಾವು ಹಾಗೆ ಮಾಡೋಣ. JC ರೋಡು, SP ರೋಡು, KR ಮಾರ್ಕೆಟು, ಮೆಜೆಸ್ಟಿಕ್ಕು, ಅಲ್ಲಿಗೆ ಹೋಗಿ ಒಂದಷ್ಟು ಲೋಕಲ್ ಫೇಸಸ್ನ ನಾವು ಹುಡ್ಕೋಣ. ಒಂದು ಪಿಕ್ ಪಾಕೆಟ್ ಸೀನ್ ಶೂಟ್ ಮಾಡೋಣ. ನಮಗೆ ಓಕೆ ಆಗಿರೋ ವ್ಯಕ್ತಿನ ಕರ್ಕೊಂಬಂದು ಅವ್ನ ಕೈಲಿ ಒಂದು ಪಿಕ್ ಪಾಕೆಟ್ ಮಾಡಿಸೋಣ. ಸಿಗಾಕೊಂತಾನೆ, ವಾಣಿಸ್ತಾರೆ ಜನರು, ಸೇರ್ತಾರೆ ಜನರು. ಆಮೇಲೆ ಏನಾಗೋದು ನನಗೂ ಗೊತ್ತಿಲ್ಲ, ಯಾಕಂದರೆ ಸ್ಕ್ರಿಪ್ಟ್ ಇಲ್ಲ ಇದಕ್ಕೆ. ಅದೇನೇನಾಗುತ್ತೋ ಹಂಗಂಗೆ ಶೂಟ್ ಮಾಡ್ತಾವಣ. ಮಜಾ ಇರತ್ತೆ. ಏನಂತೀಯ? ಓಕೆ. ಆ್ಯಕ್ಟಿಂಗ್ ಮಾಡ್ತೀನಾ? ಹ್ಞೂ ಅಣ್ಣ ಮಾಡ್ತೀನಣ್ಣ. ಏನು ಆ್ಯಕ್ಟಿಂಗ್ ಅಣ್ಣ? ಇದು ಶಾರ್ಟ್ ಫಿಲಮ್, ದೊಡ್ಡ ಸಿನಿಮಾ ಅಲ್ಲ, ಶಾರ್ಟ್ ಫಿಲಮ್. ದೊಡ್ಡ ಸಿನಿಮಾ 30 ನಿಮಿಷ ಬರುತ್ತೆ. ನೀನು ಅದಕ್ಕೆ ಹೀರೋ ಮಾಡ್ತೀಯಾ? ಮಾಡ್ತೀನಣ್ಣ. ಈ ಟಿಕ್ಟಾಕ್ ಎಲ್ಲ ಮಾಡಿದ್ದೀನಿ ನಾನು ಮೊದಲೆಲ್ಲ. ಟಿಕ್ಟಾಕ್ ತುಂಬ ತೋರಿಸ್ಲಣ್ಣ, ನೋಡೋಣ. ಎರಡು ವಾರ ಕಮೆಂಟ್ ಕೊಡ್ತೀನಾ? 2 ವಾರ ಅಣ್ಣ ಖಂಡಿತ ಮಾಡ್ತೀನಿ ಅಣ್ಣ. ಆದರೆ ನಮ್ಮ ಅಪ್ಪ ಪರ್ಮಿಷನ್ ಕೊಟ್ಟರೆ ಗ್ಯಾರಂಟಿ ಮಾಡ್ತೀನಿ. ಈ ಮುಖ ಶೂಟಿಂಗ
ನೀವು ಮಾಡೋಕ್ಕೆ ಕೆಲಸ ಇಲ್ವಾ? ಕೆಲಸ ಮಾಡೋಗಿ ಅವ್ನು 2 ವರ್ಷದಿಂದ ಅಲ್ಲಿ ಚೆಂಗ್ಳು ಹೊಡ್ಕೊಂಡು ಓತ್ಲ ಮಾಡ್ಕೊಂತ ಯಾರನ್ನ ಕೈ ಕಡ್ದು ಕೆಲಸಕ್ಕೆ ಸೇರಿಸಿದ್ದೀನಿ. ನಿಮ್ಮ ತೇಲಿಗೆ ಯಾಕೆ ಅವ್ನು ಹಾಳು ಮಾಡಕ್ಕೆ ಬರ್ತೀರಾ? ಹಂಗೆ ನೆಮ್ಮದಿ ಆಗಿದೆ, ನೆಮ್ಮದಿ ಆಗಿರಲಿ ಬಿಡಿ. ಅವ್ನ ಯಾಕೆ ಇದು ಮಾಡಕ್ಕೆ ಬರ್ತೀರಾ? ಕೆಲಸ ಮಾಡೋಗಿ. ಅಲ್ಲ ಕೇಳಿ 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 ಅವ್ನು ದಿನಕ್ಕೆ ಎಷ್ಟು ದುಡಿಬೋದು ಹೇಳಿ? 300 ರೂಪಾಯಿ 400 ರೂಪಾಯಿ, ಅದಕ್ಕೆ ಸೇರಿಸಿ 100 ರೂಪಾಯಿ ನಾವು ಕೊಡ್ತೀವಿ. 2 ವಾರ ಶೂಟ್ ಅಷ್ಟೇ ಪ್ಲೀಸ್. ಒಂದು ಫುಲ್ ಆಗುತ್ತಲ್ಲ ಅವಾಗ ನೀವು ಶೂಟ್, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈಗ ನಮಗೆ ಈ ಥರ ಫೇಸೇ ಬೇಕಿತ್ತು ಸಿನಿಮಾಗೆ, ಅದಕ್ಕೆ ಇವನ್ನ ಹಾಕೊಂಡಿದ್ದೆ. ಬೇಗ ಬೇಗ ಮುಗಿಸ್ಬೇಕು, ನಾವು ಜಾಸ್ತಿ ಟೈಮ್ ಇರಲ್ಲ. ನೀವು ಎಕ್ವಿಪ್ಮೆಂಟ್ ಬೇಗ ಬೇಗ ಸೆಟ್ ಮಾಡಬೇಕು. ಸೆಟ್ ಆಗಿದ ಕೂಡಲೇ ಟೆಗೆ ಹೋಗ್ತಾ ಇದೀವಿ ನಾವು. 2 ಶಾರ್ಟ್ ತೆಗೆಯೋಕ್ಕಾಗೋದು, ಅಷ್ಟೇ ಸ್ಪೇಸ್ ಇರೋದು, ಯಾಕಂದ್ರೆ ಕ್ರೌಡ್ ಜಾಸ್ತಿ ಆ ಜಾಗದಲ್ಲಿ. ಯಾರಿಗಾರ ಒಬ್ರಿಗಾದ್ರು ಗೊತ್ತಾದ್ರು ಶೂಟಿಂಗ್ ಅಂತ, ಆಮೇಲೆ ಪೊಲೀಸ್ ಬರ್ತಾರೆ, ಪರ್ಮಿಷನ್ ಅದೆಲ್ಲ ತಲೆನೋವು. ಆ ರಿಸ್ಕ್ ತಗೊಳಕ್ ನಂಗೆ ಇಷ್ಟ ಇಲ್ಲ. ನೀನು ನಾನು ಹೇಳಿ ಜಾಗದಲ್ಲಿ ನಿಲ್ಬೇಕು. ನಚಿಕೇತ ಬರ್ತಾನೆ, ಅವ್ನು ಬರೋದೇ ನೋಡಿಕೊಂಡು ಹೋಗಿ ಅವ್ನ ಜೇಬಿಗೆ ಕೈ ಹಾಕ್ಬೇಕು ನೀನು. ಆಮೇಲೆ ಅವ್ನು ನಿನ್ನ ಕೈ ಹಿಡ್ಬಿಟ್ಟು ಬೈತಾನೆ ಅಷ್ಟೇ. ವೆರಿ ಸಿಂಪಲ್, ಅರ್ಥ ಆಯ್ತಲ್ಲ? ನಚಿಕೇತ ನಿಂಗೆ ಗೊತ್ತಲ್ಲ ಏನೇನು ಮಾಡಬೇಕು ಅಂತ. ನೀವ್ ಯಾಕೆ ನಿಲ್ಸ್ತಾ ಇದ್ದೀರಾ? ಇದು ಪಾರ್ಕಿಂಗ್ ಎಲ್ಲಿ ಮಾಡೋದು? ಮಾರ್ಕೆಟ್ ಒಳಗೆ ಹೋದ್ರೆ ಪ್ರಾಬ್ಲಮ್. ಮಾರ್ಕೆಟ್ ಬೇಡ ತಡೀರಿ ಹೇಳ್ತೀನಿ. ಸುಹಾಸ್ ಇಳಿ, ಎಲ್ಲರೂ ರೆಡಿ ರೀ. ಬೆನ್ನೆಲ್ಲ ಬಂದ ಅವನು ಹೇಳ್ದಷ್ಟು ಏನು ಕಾಂಪ್ಲಿಕೇಟೆಡ್ ಆಗಿಲ್ಲ, ಆರಾಮಾಗಿ ಮಾಡ್ಬೋದು. ಏನಂದರೆ ನಾನು ಅಲ್ಲಿ ಅಂಗಡಿ ಮುಂದೆ ನಿಂತ್ಕೊಂಡು ಸ್ವಲ್ಪ ಅಡ್ರೆಸ್ ಹುಡ್ಕೋತಾರೆ ಹುಡುಕ್ತಿರ್ತೀನಿ ಆಯಿತಾ. ಪರ್ಸ್ ತೋರಿಸ್ಬಿಡ್ತೀನಿ ಯಾವ ಥರ ಐತೆ ಅಂತ. ಇದೇ ಪರ್ಸು ಆಯಿತಾ, ನೋಡಿ ದುಡ್ಡು ಗಿಡ್ಡು ಎಂಥದ್ದಿಲ್ಲ ಆಯಿತಾ. ಇಲ್ಲಿ ಅಡ್ರೆಸ್ಸು ಥರ ನೋಡೋ ಥರ ನೋಡ್ಬಿಟ್ಟು ನಾನು ಇಲ್ಲಿ ಲೆಫ್ಟಿಗೆ ಇಲ್ಲ ರೈಟಿಗೆ ಇಟ್ಕೊತೀನಿ ಅಷ್ಟೇ ಆಯಿತಾ. ನೀನೇನು ಮಾಡ್ತೀಯಾ, ಆರಾಮಾಗಿ ಬರ್ತೀಯಾ, ಆ ಕಡೆ ಆಚೆ ನೋಡ್ತೀಯಾ, ಪಟ್ ಅಂತ ಕೈ ಹಾಕ್ತೀಯ ಪರ್ಸಿಗೆ ಅಷ್ಟೇ. ಆವಾಗ ನಾನು ಸ್ವಲ್ಪ ನಿನ್ನ ಮೇಲೆ ಅಂದರೆ ಸ್ವಲ್ಪ ಲೈಟಾಗಿ ಕೋಪ ಮಾಡ್ಕೊಳ್ತಾರ ಜೋರ ಮಾತಾಡ್ತೀನಿ. ಇಷ್ಟು ಸಿಂಪಲ್ ಆಗಿದೆ. ಬನ್ನಿ ಹಾಂ ಬಂದೆ. ಹಾಂ ಅಷ್ಟೇ ಮಾಡ್ತಿರ್ತಾನೆ. ಆಯ್ತು ಮಾಡಿ. ಹಾಂ ಆರಾಮಾಗಿ ಮಾಡು. ಈ ಕಡೆ ಹೋಗ್ತೀಯಾ? ಹಿಂಗೆ ಹೋಗ್ತೀನಿ ಬಿಡು. ನಚಿಕೇತ ಟೇಕ್ ಹೋಗ್ತಾ ಇದೀವಿ, ರೆಡಿನಾ? ಹಾಂ ರೆಡಿ, ನಾನು ರೆಡಿ. ಹಾಂ ನೀವಿಬ್ರು ರೆಡಿ ಅಲ್ಲ? ಆಡಿಯೋ ಕ್ಯಾಮ್ರಾ ನಚಿಕೇತ ಆಕ್ಷನ್. ಯಾಕ ಹಾಂ ಗದಿದ್ಯಾ? ಹಾಂ ಏನಣ್ಣ ಹಿಂಗೆ ಮಾತಾಡ್ತಿದ್ದೀರಾ? ಬರೋ ಈ ಕಡೆ. ಹಾಂ ಗದಿದ್ಯಾ? ಏನಾಯ್ತು? ಇಲ್ಲ ಅಣ್ಣ, ಏನಾಯ್ತು? ಕೊಡ್ಸಿಗಾಯಿ ಆಗ್ದ ನನ್ನ ಮಗ ಏನು ದುಡಿಯೋಕ್ಕಾಗಲ್ಲ ನಿನಗೆ. ಥೋ ಬಾರಪ್ಪ ಶೂಟಿಂಗ್ ನೆನ್ನೆ ಮೊನ್ನೆ ಪರಿಚಯ ಆದಂಗೆ ಕರೆಸಿ ಸಿನಿಮಾ ಮಾಡಿಸೋದಲ್ಲದೆ ನಾವು ಪಬ್ಲಿಕಲ್ಲಿ ಹೊಡ್ಸಿದ್ದೀವಿ ಅವನಿಗೆ. ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀಯಪ್ಪ ಅವನಿಂದ ನೀನು ಆ್ಯಕ್ಟಿಂಗ್ನ? ಸುಮ್ಮನೆ ಓವರ್ ರಿಯಾಕ್ಟ್ ಮಾಡಬೇಡ ನಚಿಕೇತ. ನಾನು ಕಟ್ಟು ಹೇಳ್ದೆ ರೋಲ್ ಮಾಡಿದ್ದಕ್ಕೇ ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದಿದ್ದು. ನೋಡ್ದಲ್ಲ ಶಾರ್ಟ್ನ? ಕೆಲವೊಂದ್ಸಲಿ ಎಕ್ಸ್ಟ್ರೀಮ್ ಆಗಿ ಹೋಗ್ಬೇಕಾದ್ ನಚಿಕೇತ. ಸರಿ ಇಲ್ಲ ಗುರು ನೀನಂತ. ಸುಮ್ಮನೆ ಎಕ್ಸಾಜುರೇಟ್ ಮಾಡಬೇಡ. ಈಗ ಶುರು ಆಗಿರೋ ಪ್ರಾಜೆಕ್ಟ್ನ ಅರ್ಧ ಕಾಲ ನಿಲ್ಸೋಕ್ಕಾಗಲ್ಲ. ಅವ್ನು ಹೆಂಗೆ ಕನ್ವಿನ್ಸ್ ಮಾಡ್ತೀಯ ಅಂತ ಯೋಚನೆ ಮಾಡು. ಏನಿದೆ, ಏನು ಕನ್ವಿನ್ಸ್ ಮಾಡೋಕ್ಕೆ ಏನು ಉಳ್ಕೊಂಡಿದೆ ಅಂತ? ಏನು ಆಪ್ಷನ್ ಇದೆ ಹೇಳು ಫಸ್ಟು. ಈಗ ಕೊಟ್ಟಿರೋದ್ರ ಮೇಲೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳು. ಹಾಂ ಅವನೇ ಒಪ್ತಾನೆ. ಏನು ಮಾತಾಡ್ತಿದ್ದೆ ಅಂತ ಗೊತ್ತಿದೆ ನಿನಗೆ? ಹಾಂ ಏನೆಲ್ಲ ದುಡ್ಡಲ್ಲಿ ಹೇಳ್ತೀಯ ಎಲ್ಲರನ್ನೂ? ನೀನು ಇಲ್ಲೇರಪ್ಪ. ನೀನು ಹಿಂಗೆ ಮಾತಾಡ್ತೀಯ ಅಂತ ಗೊತ್ತಿದ್ರೆ ಬೇಡ, ಅಲ್ಲಿ ಬರಬೇಡ. ನಾನು ಹೋಗಿ ಕನ್ವಿನ್ಸ್ ಮಾಡ್ತೀನಿ ಅವನು. ಇಲ್ಲೇರು. ಆಯ್ತು ಹಾಂ ಇಲ್ಲೇರು. ಆಯ್ತು ಬರಬೇಡ ನೀನು.
ಭಾರಿ ಚೆನ್ನಾಗಿ ಮಾಡಿದ್ಯಾ ರೋಲ್ ಮಾತ್ರ. ಅದೊಂದು ಸೀನ್ ಮಾತ್ರ ಭಾರಿ ಲೈಕ್ ಆಯ್ತು ನನಗೆ. ನಂಗೊಂಥರ ಅದು ಹೆಂಗೆ ಬರುತ್ತಪ್ಪ ಅನ್ಸ್ಬಿಟ್ಟಿತ್ತು. ಭಾರಿ ಚೆನ್ನಾಗಿ ಮಾಡಿದ್ಯಾ. ಗುರು ಹೋಯ್ ಇದೊಂದು ಸೀನ್ ಕಣಂಗೆ ಇದ್ದಿದ್ದಷ್ಟೇ ಅಪ್ಪ. ಇನ್ನು ಯಾವ ಹಂಗಿರಲ್ಲ ಕಣೋ, ಪಟ ಅಂತ ಮುಗಿತವೆ ನೋಡಿಲೆ ಅಪ್ಪ. ನನ್ನ ನಂಬೋದು ನೀನು ಸಾಕು. ನಿಮ್ಮ ನಂಬಂಗೆ ಆಗಿರೋದು ಸಿಂಪಲ್ ಸೀನ್ ಅಂತೇಳಿ ಜನರಿಂದ ಹೊತ್ತಾರು ತಿನ್ಸಿದ್ರಲ್ಲ. ನಾನು ಯಾವತ್ತು ಹಿಂಗೆ ಅಂದ್ಕೊಂಡಿರ್ಲಿಲ್ಲ ಹಿಂಗೆ ಆಗುತ್ತಂತೇಳಿ. ಸುಮ್ಮನೆ ನಂದು ಹಣ ಕೊಟ್ಬಿಟ್ಟು ಬಿಡಿ, ಎಷ್ಟಾಗತ್ತೆ ಅಷ್ಟು. ಅದು ಒಂದು ಕಣಪ್ಪ ಹಂಗಿದ್ದಿದ್ದು. ನಿಂಗೆ ಕೇಳಿಲ್ಲ ಹಲೋ, ಈಗ ಕೊಟ್ಟಿರೋದ್ರ ಮೇಲೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತೀಯಾ? ಕಟ್ ಕಟ್ ಕಟ್. ನಿಂಗೆ ಯಾವತ್ತೂ ಲೈಫಲ್ಲಿ ಬೇಜಾರೇ ಆಗಿಲ್ವನಾ? ಇಲ್ಲ. ನೆನ್ನೆ ಅಷ್ಟು ನೋಡಿಸಿದ್ವಲ್ಲ, ಅದನ್ನ ನೆನ್ಸ್ಕೊಂಡು ಅಳು. ಈಗ ನೀನು ಮಾಡ್ತದಿಲ್ಲ ಕ್ಯಾರೆಕ್ಟ್ರು, ಅದನ್ನ ಫೀಲ್ ಮಾಡಬೇಕು. ಆಗ ಅಳು ಬರುತ್ತೆ ಆಟೋಮೆಟಿಕ್ ಆಗಿ. ನೀನು ಫೀಲ್ ಮಾಡ್ತಾ ಇಲ್ಲ. ನಿನ್ನೆ ನೀನು ಪಿಕ್ ಪಾಕೆಟ್ ಮಾಡಿದ್ದು ಮಾಡಬೇಕು ಅಂತ ಅಲ್ಲ, ಸಿಚುವೇಶನ್ ನಿನ್ನ ಹಂಗೆ ಮಾಡಿಸ್ತು. ನಿಮಗೆ ಊಟಕ್ಕೂ ದುಡ್ಡಿಲ್ಲ, ಅದಕ್ಕೋಸ್ಕರ ಮಾಡಿದ್ದು ನೀನು. ಆದರೆ ಆ ಜನರಿಗೆ ಅರ್ಥ ಆಗದೆ ನಿನ್ನ ಸರಿಯಾಗಿ ವಾಂಚಿದ್ದಾರೆ. ಈ ಬೇಜಾರಲ್ಲಿ ನೀನು ಅಳಬೇಕು. ಅರ್ಥ ಆಯ್ತಲ್ಲ? ಮಾಡ್ತೀಯಾ? ಟೈಮ್ ಇಲ್ಲ, ಬೇಗ ಮಾಡ್ಬೇಕು ನಾವು. ಹೋಗೋಣ? ಓಕೆ, ಸೂಪರ್. ರೆಡಿನಾ? ಹೋಗೋಣ? ರೆಡಿ. ಓಕೆ, ಸೌಂಡ್ ರೋಲಿಂಗ್, ಕ್ಯಾಮ್ರಾ ರೋಲಿಂಗ್, ಆಕ್ಷನ್. ಸರಿ ಇಲ್ಲ ಇದು ಜಾತ್ರೆ. ನನ್ನ ಮಗ ಇವನು ಎಲ್ಲಿಂದ ಕರ್ಕೊಂಡ್ಬಂದ್ವ ಇವನ್ನ? ಯಾರು ಮಾರ್ಕೆಟ್ ಮಗ? ಅಲ್ಲಿ ಹೋಗೋ, ಎಕ್ಸ್ಪ್ಲೇನ್ ಮಾಡೋದು. ಹೋಗೋ, ಟೈಮ್ ಇಲ್ಲ, ಎಕ್ಸ್ಪ್ಲೇನ್ ಮಾಡೋದು. ನಾವು ಯಾಕೆ ಹೆಂಗೆ ಮಾಡ್ತಿದ್ಯಾ? ಬರ್ತಾ ಇಲ್ಲಣ್ಣ. ನೋಡಪ್ಪ, ಇಲ್ಲಿ ಬರ್ತಾ ಇದೆ ನಿನಗೆ. ಇಲ್ಲಿ ಕಣ್ಣೀರು ಬೇಕು ನನಗೆ. ಇಲ್ಲಿ ಕಣ್ಣೀರು ಇಂಪಾರ್ಟೆಂಟ್ ನನಗೆ ಇವಾಗ. ಏನೋ ಇಲ್ಲಿ ಮಾಡ್ತಿದ್ಯಾ ಆ್ಯಕ್ಟಿಂಗ್, ಇಲ್ಲಿ ತೋರಿಸು ನನಗೆ ಕಣ್ಣಲ್ಲಿ. ಒಳ್ಳೆ ಆ್ಯಕ್ಟ್ರ್ ನೀನು, ನೆನ್ನೆಲ್ಲ ಚೆನ್ನಾಗೇ ಮಾಡಿದ್ಯಾ. ಏನೋ ಈಗ ಅಷ್ಟು ಕಷ್ಟ ಆಗ್ತಿದ್ರು ಒಂದು ಕೆಲಸ ಮಾಡೋಣ, ಕಣ್ಣು ಹಿಡಿಸು, ದೊಡ್ಡದಾಗ ಮಾಡಿ ಇನ್ನೊಂಚೂರು. ಸರಿನಾ? ಹಿಂಗೆ ಇರು ಆಯಿತಾ? ಆ ಉರಿ ಕಿತ್ಕೊಂಡಾಗ ನೀರು ಬರುತ್ತೆ. ಸರಿನಾ? ಆ ನೀರು ಬಂದ ತಕ್ಷಣ ಅಂತಂದ್ರೆ ಅಷ್ಟೇ ಆಯಿತಾ? ನಾವೆಲ್ಲ ಹೋಗ್ಬಿಡ್ತೀವಿ ಶಾರ್ಟಿಗೆ. ಸರಿನಾ? ಅದು ವರ್ಕೌಟ್ ಆಗ್ತಾ ಇಲ್ಲ. ಮಾಡ್ತಾನೆ ಕಣ, ಈಗ ಮಾಡ್ತಾನೆ ಪಕ್ಕ. ಟೈಮ್ ಬೇರೆ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಏನೇನೋ ಮಾಡಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ಟ್ರೈ ಮಾಡೋಣ. ಇಂಗ್ಲೀಷ್ ಹೋಗೋಣ. ಈಗ ನಿನ್ನೆ ಆಗಿದ್ದ ಇನ್ಸಿಡೆಂಟು ಅವ್ನ ತಲೆಯಲ್ಲಿ ಇನ್ನೂ ಫ್ರೆಶ್ ಇದೆ ಆಯಿತಾ? ಈಗ ಏನಿಲ್ಲ, ಅದನ್ನೇ ರಿಕ್ರಿಯೇಟ್ ಮಾಡೋಣ. ನಾನು ರೋಲ್ ಅಂತ ಹೇಳ್ತೀನಿ, ಆಗ ಹೋಗಿ ವಾಂಚ್ಬಿಡು ಅವ್ನ ತಲೆಗೆ. ಆಗ ಒಂದು ಜೆನ್ಯೂನ್ ರಿಯಾಕ್ಷನ್ ಬರುತ್ತೆ, ಹಂಗೆ ಕ್ಯಾಪ್ಚರ್ ಮಾಡೋಣ ಅದನ್ನು. ಅದು ಸಾಕು ನನಗೆ. ಟ್ರೈ ಮಾಡೋಣ. ಸುಭಾಷ್, ಅಲ್ಲಿ ಗಾಡೀಲಿ ವಿಸಿನಿಟಿ ಸ್ವಲ್ಪ ಡ್ಯಾಶ್ ಬೋರ್ಡು. ಏನಾಗಿದೆ ನಿಂಗೆ? ನೆನ್ನೆಯಿಂದ ಹಿಂಗಾಡ್ತಿದೆಯಲ್ಲ? ಆರಾಮಿದೆಯಾ ತಾನೇ ನೀನು? ತಿಕ್ಲು ಥರ ಆಡ್ತಿದ್ಯಾ ಕಣ ನೆನ್ನೆಯಿಂದ. ನೆನ್ನೆ ತಾನೇ ಅಲ್ಲಿ ಮಾರ್ಕೆಟಲ್ಲಿ ಓಡಿಸಿದ್ದೀವಿ. ಸಾಲದಲ್ಲೇ ನಾನು ಬೇರೆ ಹೊಡೆದೀನಿ, ಮತ್ತೆ ಓಡಿಸ್ತಿದ್ಯಲ್ಲ ನನ್ನ ಕೈಲಿ. ಒಂದು ಕೆಲಸ ಮಾಡಲ್ಲ ನೀನು, ಈ ಸೀನ್ ನಾನು ಡೈರೆಕ್ಟ್ ಮಾಡ್ತೀನಿ ಕಣ, ಆರಾಮಾಗಿ. ನಾನು ಹೋಗಲೇ, ಜಾತ್ರೆ ಥರ ಮಾಡ್ತೀಯ ನೀನು. ಯಾವನಿಗೆ ಹೇಳ್ತಿದ್ದೆ ಗುರು ಜಾತ್ರೆ ಅಂತ? ನಂಗೆ ಸೆಟಲ್ ಆಗಬೇಕು. ಏನು ಸೆಟಲ್? ಆ ಇಂಗ್ಲೀಷ್ ಫಿಲಮ್ಗಳು ನೋಡ್ಕೊಂಬಿಟ್ಟು ಡೈರೆಕ್ಟಾಗಿ ದೇಬಿಟ್ಟು ದೊಡ್ಡ ತೋಲ್ ಅನ್ಸ್ಕೊಳ್ಳೋ ತೆವಲು ನಿನಗೆ ಆಯ್ತಾ? ನಿನ್ನ ಥರ ನನಗೇನಿಲ್ಲ.
ಸೆನ್ಸಿಬಲ್ ಸಿನಿಮಾ ಮಾಡ್ತೀನಿ ನಾನು ಆಯ್ತಾ. ನಚಿಕೇತ argument ಕೇಳಿ ಫ್ರೇಮ್ ಹೆಂಗ್ ಇಡಬೇಕು, argument ಫ್ರೇಮ್ ಗೆ ಹೆಂಗ್ time ಇಡಬೇಕು, ಇಲ್ಲ. ಆಕ್ಟರ್ ಹತ್ರ ಹೆಂಗ್ ಇರ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಆಗ್ಲೇ ತಲೆ ಚೊಂಬಾಗಿದೆ, ಏನೇನು ಹೇಳಿ ಇನ್ನ ತಲೆ ಕೆಡಿಸ್ಬೇಡ ನಂದು ಆಯ್ತಾ. ಪಾ ನಾನೇನು ಮಾಡ್ತಿಲ್ಲ ಕಣೋ, ನೀನ್ ಆಡ್ತಿರೋದು ನಿನ್ನೆಯಿಂದ. ಹೋಗೋಣ ಯಾಕೆ ಹೋಗ. ಫಸ್ಟ್ ನಮ್ಮ ಮಕ್ಳು ಇಂಗ್ಲೀಷ್ ಡೈರೆಕ್ಟರ್ದು ಇಂಟರ್ವ್ಯೂಗಳು ನೋಡೋದು ಬಿಡು ಫಸ್ಟ್. ಎಲ್ಲ ಸರಿ ಹೋದ್ ನಮ್ಮ ಟೀಮಲ್ಲಿ. ಈಗ ಇಂಟರ್ವ್ಯೂ ನೋಡಿ ಡೈರೆಕ್ಟ್ ಮಾಡ್ತಿರೋದು ಯಾರು ಅಂತ ಹೇಳಿದ್ರು? ನಾನೇ ಹೇಳಲಿಲ್ಲ, ನಾನು ಹೇಳಕ್ ಬರ್ತಿದ್ದೆ ಅಷ್ಟೊಳಗೆ ನೀನು ಹೇಳ್ತಿದ್ದೆ ನೋಡು. ಯಾರು ಹೇಳ್ತಿದ್ದಲ್ಲ ಡಿಸೋಜ್ ಅಂತಿದ್ದಲ್ಲಪ್ಪ. ಅಲ್ಲ, ಅದು ವಿಕ್ಟೋರಿಯಾ ಡೆಸಿಕಾ. ಏನಾಗಿರೋ ಕಣ್ಣಲ್ಲಿ ಕಣ್ಣು ಉರಿತ ಕಣ್ಣು ಸಿಕ್ಕಾಪಟ್ಟೆ. ಅಯ್ಯೋ ಅಣ್ಣ ಸ್ವಲ್ಪ ನೀರು ಕುಡಿ. ಕಣ್ಣು ಉರಿತ ಗುರು ಸ್ಲೋ ಕಣ್ಬಿಡು, ಸ್ಲೋ ಹಾಗೇರು ಈಗ ಸ್ವಲ್ಪ ಕಮ್ಮಿ ಆಯ್ತಾವ್ರಿ. ಹಾಂ, ಇಟ್ ವಿಲ್ ಬಿ ಫೈನ್. ಓಕೆ, ನಿಜ ಹೇಳಿ, ಏನು ಹಾಕಿದ್ದೀರ ಕಣ್ಣಿಗೆ? ಆಚೆ ಮಾತಾಡೋಣ ಬನ್ನಿ. ಈಗ ಹೇಳಿ, ಏನು ಹಾಕಿದ್ದೀರ ಕಣ್ಣಿಗೆ? ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ. ಏನಾಯ್ತು ಸರ್, ನಾನು ಹಾಕೊಂಡು ಆಕ್ಟಿವ್ ಮಾಡೋಕ್ಕೆ ಅಂತ ಬೆಳಿಗ್ಗೆ ಹೊರಟಿದ್ದೀನಿ ಸರ್. ಅಂದರೆ ಮೊದಲನೇ ಸೀನು ಸ್ವಲ್ಪ ಎಮೋಷನಲ್ ಆಗಿ ಮಾಡೋಂಥದ್ದಿತ್ತು. ಹಂಗಾಗಿ ಅವನಿಗೆ ಆ್ಯಕ್ಟಿಂಗ್ ಬೇರೆ ಬರೋದ್ರಿಂದ ಒಂದು 4 ಟೇಕ್ ಥರ ಹೋಗ್ಬಿಟ್ಟು ಸರ್, ಟೈಮು ಜಾಸ್ತಿ ವೇಸ್ಟ್ ಆದಂಗೆ ಆಯಿತು. ನಾನು ಅದಕ್ಕೆ ಅದಾಗಿ ಗ್ಲಿಸರಿನ್ ಹಾಕ್ಬಿಟ್ಟೆ, ಅಂದರೆ ಬೇಗ ಒಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತರಿಸಿ ಒಂದು ಕಲ್ಲಿ ಗ್ಲಿಸರಿನ್ ಹಾಕ್ತೀನಿ ಸರ್. ಅದು ಹಾಕಿದೆ ತಡ ಆದರೆ ಒಂಥರ ಆಗ್ತಾಯಿಲ್ಲ ಅದೇ ಉರಿ ಅಂತ ಒಂಥರ ಕಿಚ್ಚಾಗೆ ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್. ಒಂಥರ ಜೋರಾಗೆ ಅದೇ ಏನು ಗ್ಲಿಸರಿನ್? ಕ್ಯಾನ್ ಯು ಶೋ ಇಟ್ ಟು ಮೀ ಪ್ಲೀಸ್? ಸೋಸ್ ಇಂಗ್ಲೀಷ್ ಓದಕ್ಕೆ ಬರೆಯೋಕ್ಕೆಲ್ಲ ಬರುತ್ತಾ ನಿಮಗೆ? ಏನು ಓದಿದ್ದು ನೀವೆಲ್ಲ? ಎಲ್ಲ ಅಲ್ಲ ರೀ, ಗ್ಲಿಸರಿನ್ ಬದಲಿಗೆ ಅಲ್ಸರ್ ಜೆಲ್ ಹಾಕಿದ್ದೀರ ಅವನಿಗೆ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಹಾಂ, ಹೀ ಈಸ್ ಇನ್ ಅ ವೆರಿ ಬ್ಯಾಡ್ ಕಂಡೀಷನ್ ನಾವು. ನೀನು 4 ಕಂಡಿದ್ರು ನಿನಗೆ ಯಾವ್ದು ಗ್ಲಿಸರಿನ್ ಯಾವ್ದು ಇನ್ನೊಂದು ಯಾವ್ದು ಅಂತ ಗೊತ್ತಾಗಲಿಲ್ಲ ನಿನಗೆ? ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ನೀವು ಗಾಡಿಯಿಂದ ತಗೊಂಡು ಅಂತ ಹೇಳಿದ್ರಿ, ನಾನು ತಗೊಂಡು ಬಂದೆ ಅಷ್ಟೇ, ನಾನು ನೋಡಿಲ್ಲ. ನೋಡಿ, ಸದ್ಯಕ್ಕೆ ಫಸ್ಟ್ ಏಡ್ ಮಾಡಿದ್ದೀನಿ, ಬಟ್ ಇಮಿಡಿಯೇಟ್ಲಿ ಯು ನೀಡ್ ಟು ಟೇಕ್ ಹಿಮ್ ಟು ಅ ಗುಡ್ ಹಾಸ್ಪಿಟಲ್ ನಾವು. ಆಮೇಲೆ ಯು ನೀಡ್ ಟು ಇನ್ಫಾರ್ಮ್ ಹಿಸ್ ಫ್ಯಾಮಿಲಿ. ಸರ್ ಫ್ಯಾಮಿಲಿ ಎಲ್ಲ ಬೇಡ ಸರ್, ಪ್ರಾಬ್ಲಮ್ ಅಂದರು. ಇಷ್ಟು ಪ್ರಾಬ್ಲಮ್ ಆಗಿದ್ದು ಸಾಕಾಗಿಲ್ವಾ ನಿಮಗೆ? ಹಾಂ, ಇಫ್ ಹಿ ಲೂಸಸ್ ಹಿಸ್ ಐಸೈಟ್ ದೇರ್ ಮೈಟ್ ಬಿ ಅ ಪೊಲೀಸ್ ಕೇಸ್ ಅಗೇನ್ಸ್ಟ್ ಯು. ಇಮಿಡಿಯೇಟ್ಲಿ ಅವನ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡಿ. ಸುಭಾಷ್ ಸರ್, ಅವ್ನು ಕರ್ಕೊಂಬಿಡ, ಅಲ್ಲಿ ಕಾನೂನು ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಗೆ ಬರ್ರಿ ನೀವು. ಇಲ್ಲ ಈಗ ಅವ್ರ ಅಪ್ಪಂಗೆ ಏನು ಹೇಳೋದು? ಅವ್ರ ಅಪ್ಪಂಗೆ ಏನೂ ಹೇಳಬಾರ್ದು ಅನ್ಕೊತಾ ಇದ್ದೀನಿ. ಈಗ ನಾವು ಹೇಳ್ದಾದ್ರೆ ಮಾತ್ರ ಆ ಡಾಕ್ಟ್ರ್ ಹೇಳಿದ್ಮೇಲೆ ಸೀನ್ ಬೇರೆನೇ ಇರುತ್ತೆ. ಡಾಕ್ಟ್ರು ಬರೀ ಪಾಸಿಬಿಲಿಟೀಸ್ ಹೇಳಿದ್ದು. ವಾಟ್ ಇಫ್ ಇಟ್ ಇಸ್ ನಾಟ್ ಸೋ ಸೀರಿಯಸ್? ಸುಮ್ಮನೆ ಅವ್ರ ತಂದೆ ಮುಂದೆ ಹೋಗಿ ಸೀನ್ ಮಾಡ್ದಂಗೆ ಅಲ್ವಾ? ಹಂಗಂತ ಈಗ ಹೇಳ್ದಾರೆ ಇರ್ತೀಯಾ? ಅವ್ರ ಅಪ್ಪಂಗೆ ಹೇಳೋಣ ನಡಿ. ಹೇಳೋಣ, ಆದರೆ ಪೂರ್ತಿ ವಿಷಯ ಹೇಳೋದು ಬೇಡ. ಅಳು ಸೀನ್ ಇತ್ತು, ಅಳು ಬರಲಿಲ್ಲ ಅಂತ ಅವನೇನೋ ತರ್ಸಕ್ಕೆ ಹೇಳ್ದ, ಕಣ್ಣಿಗೆ ಹಾಕೋದು ಅಂತ ಹೇಳೋಣ. ಅಟ್ಲೀಸ್ಟ್ ಥಿಂಗ್ಸ್ ವಾಂಟ್ ಬಿ ಆನ್ ಅಸ್ ಅಲ್ವಾ? ನಮ್ಮ ತಾಯಣ್ಣ ಹೇಳ್ತೀನಿ ಕೇಳು, ನಿನ್ನ ಜೊತೆ ಇದ್ರೆ ಮಾತ್ರ ನಾನು ನಿಂತರನೇ ಆಗ್ತೀನಿ ಕಣ. ನಿಂಗೇನು ಮನುಷ್ಯತ್ವ ಇಲ್ಲನೋ?
ನಾನು ಈ ಸಿನಿಮಾ ಗಿನ್ಮೆಲ್ಲ ಬಿಟ್ಬಿಟ್ಟು ನಾನು ಬದುಕೋದಾರಿ ನೋಡ್ಕೊಂತೀನಿ ಗುರು. ಆ ಫುಡ್ ಡೆಲಿವರಿನೋ ಇಲ್ಲ ರಿಸೆಪ್ಷನ್ಗಾರು ಹೋಗ್ಬಿಡ್ತೀನಿ. ಯಾವನಿಗೆ ಮಾಡ್ತಿದ್ದೆ ಫೋನ್ನ? ಹಲೋ ಹಲೋ ಸುಹಾಸ್, ಸೇರಿಸಿದ್ರ ಅವನ್ನ? ಸೂಪರ್. ಇದು ಕ್ಯಾಮ್ರಾ ಬ್ಯಾಗ್ ನಿಮ್ಮ ಹತ್ರನೇ ಇದೆ ಅಲ್ವಾ? ಹಾಂ, ಒಂದು ಕೆಲಸ ಮಾಡಿ, ಶರತ್ನ ಅಲ್ಲೇ ಇರೋಕ್ಕೆ ಹೇಳಿ ನೀವು ಒಮ್ನಿ ತೊಗೊಂಡಿಲ್ಲ ರೂಮ್ ಹತ್ರ ಬನ್ನಿ. ಹಾಂ ಹಾಂ ನೀವು ಹೇಳಿದ್ದು ಕರೆಕ್ಟ್ ನಚಿಕೇತ. ಅವರಪ್ಪಂಗೆ ಹೋಗಿ ಎಲ್ಲ ಹೇಳೋಣ, ನಾನೇ ಹೋಗಿ ಮಾತಾಡ್ತೀನಿ. ಅದೇನು ಬೇಕಾದರೂ ಆಗಲಿ. ಓಡಮ್ಮ. ಏನು ಹೇಗಿದ್ದಾನೆ ಹುಡುಗ? ಏನಂದರು ಡಾಕ್ಟ್ರು? ನೀವು ಬಿಲ್ಲು ಖರ್ಚು ಬಗ್ಗೆ ಯೋಚನೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ನಾವು ಕೊಡ್ತೀವಿ ಎಲ್ಲ. ಸ್ವಾಮಿ ನಿಮ್ಮ ಹತ್ರ ದುಡ್ಡಿದೆ, ಕೊಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಸ್ವಾಮಿ. ಡಾಕ್ಟ್ರು 24 ಗಂಟೆ ಟೈಮ್ ಹೇಳಿದ್ದಾರೆ. ಬರುತ್ತೋ ಬರಲ್ವೋ ಯಾವುದು ಗ್ಯಾರಂಟಿ ಹೇಳಿಲ್ಲ. ನೀವು ನಮ್ಮಂಥ ಬಡ್ರ ಮೇಲೆ ಯಾಕೆ ಪ್ರಯೋಗ ಮಾಡ್ತೀರಾ? ನಾವು ದಿನನಿತ್ಯ ಅಲ್ಲಿ ಕೂಲಿ ಮಾಡ್ತೀವಿ, ಅವತ್ತು ಬಂದಿರಲ್ಲ, ನಾವು ತುಪ್ಪಿಯಾಗಿ ಒಂದು ತುತ್ತು ಊಟ ಮಾಡ್ಕೊಂಡಿರ್ತೀವಿ. ನಿಮ್ಮ ಮಕ್ಕಳು ಸಿನಿಮಾ ತೆವಲಿಗೆ ನನ್ನ ಮಗನಿಗೆ ಏನನ್ನು ತುಂಬಿ ಅವ್ನ ಕಿವಿ ತುಂಬಿ ಇದು ಮಾಡ್ಕೊಂಡು ಅವ್ನ ಲೈಫ್ನ ಹಾಳು ಮಾಡ್ಬಿಟ್ರು. ಅವ್ನು ನಿಮ್ಮ ಕರ್ಕೊಂಡೋಗಿ ಲೈಫ್ ಹಾಳು ಮಾಡಿ ನಿಮ್ಗೆ ಏನು ಹಾಕಿದೆ? ಅಯ್ಯೋ ಪಾಪಿ ನನ್ನ ಮಕ್ಕಳು, ನನ್ನ ಮಗನ ಕಾಳನ್ನ ಹಾಳು ಮಾಡಿಬಿಟ್ರು ನನ್ನ ಮಕ್ಕಳನ್ನ ನೀವು. ಆ ಪಾಪಿ ನನ್ನ ಮಕ್ಕಳು ಅಂತಾರಲ್ಲ, ಅಲ್ಲಿಂದ ತೊಗೊಳ. ಹಾಂ ಹಾಂ ಹಾಂ, ಈ ಎಕ್ಸ್ಪ್ರೆಷನ್ ಮಜಾ ಇದೆ, ಇಲ್ಲಿಂದ ತೊಗೊಳ. ಇಲ್ಲಿ ಕಟ್ ಮಾಡು. ಹಾಂ, ಆಮೇಲೆ ಇದೆಲ್ಲ ಹೆಂಗೆ ಬಂದಿದೆ ಹಾಸ್ಪಿಟ್ಲ್ ಫುಟೇಜ್ ಎಲ್ಲ? ನಮ್ಮ ತಂದೆ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಬಂದಿದೆಯಾ? ಇವೆಲ್ಲ ಸರಿ ಬಂದಿದೆ, ನಾನು ನೋಡಿದ್ದೀನಿ. ನೀನು ನಾಳೆ ಒಂದ್ಸಲ ನೋಡು. ಅದನ್ನು ನಾಳೆ ಒಂದ್ಸಲಿ ಟೈಮ್ ಲೈನ್ಗೆ ಹಾಕಿ ಒಂದು ರಫ್ ಎಡಿಟ್ ಮಾಡೋಣ. ಆಮೇಲೆ ನಾವು ನರೇಷನ್ ಅದಕ್ಕೆ ಒಂದು ಬರಿ ತಗೋಣ. ಸರಿ ಗುರು, ಈಗ ಮಾಡ್ಬೇಕಾ ಈ ಥರ? ಏಕೆ? ನಂಗೆ ಯಾಕೋ ಬೇಡ ಅನಿಸ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೂ ಹಿಂಗೆಲ್ಲ ಮಾಡೋದು ನನಗೆ ಯಾಕೋ ಸರಿ ಕಾಣ್ತಿಲ್ಲ. ಮಜಾ ಬರುತ್ತೆ, ಮಾಡೋಣ ಬರ, ಏನಾಗಲ್ಲ. ಅಯ್ಯೋ ಪಾಪಿ ನನ್ನ ಮಕ್ಕಳು, ನನ್ನ ಮಗನ ಕಾಳನ್ನ ಹಾಳು ಮಾಡಿಬಿಟ್ರು ನನ್ನ ಮಕ್ಕಳನ್ನ ನೀವು.